ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಳಗನ್ನಡ ಕಾಲಘಟ್ಟ ಪಂಪ ಯುಗದ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ. ರತ್ನತ್ರಯರಲ್ಲಿ ಮೊದಲಿಗರಾಗಿರುವಂತಹ ಪಂಪ ಮಹಾಕವಿಯ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದರದೇ ಮುಂದುವರಿದ ಭಾಗ ಎರಡನೇ ರತ್ನತ್ರಯ ಅಂತ ಕರೆಸ್ಕೊಳ್ಳೋ ಪೊನ್ನ ಮಹಾಕವಿಯಿಂದ ಶುರು ಮಾಡೋಣ. ಹಾಗೆ ಇಲ್ಲಿ ಹಾಕಿರೋಂಥ ಲೀಸ್ಟ್ನು ನೋಡ್ತಾ ಬನ್ನಿ. ಪಂಪ ಪೂರ್ವಯುಗ ಮತ್ತು ಪಂಪಯುಗದ ಎಲ್ಲ ಕವಿಗಳ ಕೃತಿಗಳ ಸಮೇತವಾಗಿ ಲೀಸ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ. ಲಭ್ಯವಿರುವಂಥದ್ದು, ಲಭ್ಯ ಇಲ್ಲದೇ ಇರೋಂಥ ಕೃತಿಗಳು ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಅದು ಯಾವ ಪ್ರಕಾರದ್ದು ಅಂತಲೂ ಕೂಡ ಅಲ್ಲೇ ಇದೆ. ಒಂದು ಸ್ವಲ್ಪ ನೀಟಾಗಿ ಗಮನ ಇಟ್ಟು ಈ ಸ್ಲೈಡ್ನ ನೋಡ್ಕೊಳ್ಳಿ, ಓಕೆನಾ. ಸರಿ, ಈಗ ಎರಡನೇ ರತ್ನತ್ರಯ ಅಂತ ಕರೆಸ್ಕೊಳ್ಳೋ ಪೊನ್ನ ಮಹಾಕವಿ. ಪಂಪನ ನಂತರ ಆ ಕಾಲದ ಹಿರಿಯ ಕವಿ ಯಾರಾದರೂ ಇದ್ದರೆ ಅದು ಪೊನ್ನ ಮಹಾಕವಿನೇ. ಇವರು ಜೈನ ಕವಿಗಳಾಗಿರ್ತಾರೆ. ರಾಷ್ಟ್ರಕೂಟರ ಚಕ್ರವರ್ತಿಯಾಗಿರುವಂತಹ ಮುಮ್ಮಡಿ ಕೃಷ್ಣ, ಮೂರನೇ ಕೃಷ್ಣ ಇವರಿಗೆ ಆಶ್ರಯದಾತ. ನೋಡಿ, ಈ ಮಾಹಿತಿಯೆಲ್ಲ ಹೇಳೋವಂಥ ಅಗತ್ಯ ಇಲ್ಲ, ಯಾಕಂದರೆ ನಾವು ಸಣ್ಣ ವಯಸ್ಸಿಂದ ಸ್ಕೂಲಿಂದನೂ ಇದೆಲ್ಲ ಕಲ್ತ್ಕೊಂಡ್ಬಂದಿರ್ತೀವಿ. ಆದರೂ ಕೂಡ ಕ್ವಿಕ್ ಗ್ಲಾನ್ಸ್ ಆಗಿ ಇದು ಹೇಳ್ದಲೇ ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಕವಿ ಪರಿಚಯವನ್ನು ಮಾಡ್ಕೊಳ್ಳೇಬೇಕು. ಸಕ್ಕವದಂ ಕುರುಳ್ಗಳ ಸವಣಂ ಅಂತ ತನಗೆ ತಾನೇ ಹೊಗಳ್ಕೊಂಡಿದ್ದಾರೆ. ಇನ್ನು ಉಭಯ ಕವಿ ಚಕ್ರವರ್ತಿ ಅಂತ ಇವರ ಆಶ್ರಯದಾತ ಆಗಿರುವಂತಹ ರಾಜ ಮೂರನೇ ಕೃಷ್ಣ ಇವರಿಗೆ ಬಿರುದನ್ನು ಕೊಟ್ಟಿದ್ದಿತ್ತು, ಉಭಯ ಕವಿ ಚಕ್ರವರ್ತಿ ಅಂತ. ಕನ್ನಡ ಕವಿತೆಯೋಳ ಅಸಗಂ ನೂರ್ಮಡಿ ರೇಖೆ ಗಗ್ಗಳಂ ಸಕ್ಕದೋಳ್ ಮುನ್ನೂಳ್ ಕಾಳಿದಾಸಗಂ ನೂರ್ಮಡಿ ಅಂತ ಹೇಳ್ಕೊಂಡಿದ್ದಾನೆ. ಅಂದರೆ ಇದು ಒಂದು ಆತ್ಮ ಪ್ರಶಂಸೆ. ಇವರು ಬರೆದಿರೋಂತಹ ಕೃತಿಯಲ್ಲಿ ಯಾವುದೇ ಇದಕ್ಕೆ ತಕ್ಕನಾಗಿರುವಂತಹ ರಸ ಪ್ರತಿಪಾದನೆ ಆ ಕೃತಿಯಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ಇವರು ನಾನು ಕಾಳಿದಾಸ ಮತ್ತು ಅಸಗಿನ 100 ಪಟ್ಟು ತುಂಬ ಚೆನ್ನಾಗಿ ಕಾವ್ಯವನ್ನು ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲ, ಇವ್ರು ಬರೆದಿರೋಂಥ ಕೃತಿಗಳು ತುಂಬ ಅದ್ಭುತವಾಗಿ ಇದ್ದಾವೆ. ಅದೇ ಇಲ್ಲಿ ಹೇಳ್ಕೊಂಡಿದ್ದಾರಲ್ವ, ಅವರಿಬ್ಬರಿಗಿನ್ನ 100 ಪಟ್ಟು ಅಂತ, ಅಷ್ಟೊಂದು ಅಂತ ಹೇಳೋದಕ್ಕೆ ಬರೋದಿಲ್ಲ. ರೈಟ್. ಒಟ್ಟು ಎಷ್ಟು ಕೃತಿಗಳನ್ನ ಬರೆದಿದ್ದಾರೆ ಅಂತಂದರೆ 4 ಕೃತಿಗಳನ್ನ ಬರೆದಿದ್ದಾರೆ. 2 ಲಭ್ಯ ಇದ್ದಾವೆ, ಇನ್ನೆರಡು ಅಲಭ್ಯವಾಗಿರುವಂಥದ್ದು. ಶಾಬೂಜಿ, ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಜಿನಾಕ್ಷರಮಾಲೆ, ಮತ್ತೊಂದು ಗತಪ್ರತ್ಯಾಂಗತ. ಶಾಂತಿ ಪುರಾಣ ಮತ್ತು ಜಿನಾಕ್ಷರಮಾಲೆ ಲಭ್ಯವಿರುವಂಥದ್ದು. ಭುವನೈಕ್ಯ ರಾಮಾಭ್ಯುದಯ ಅಥವಾ ರಾಮಕಥೆ, ಗತಪ್ರತ್ಯಾಂಗತ ಲಭ್ಯ ಇಲ್ಲ. ಕೃತಿಯ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ, ಶಾಂತಿ ಪುರಾಣ ಇದೊಂದು ಆಗಮಿಕ ಕಾವ್ಯ ಆಗಿದೆ, ಚಂಪೂ ಕೃತಿ. 16ನೇ ತೀರ್ಥಂಕರಾಗಿರುವಂತಹ ಶಾಂತಿನಾಥನ ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂತಹ ಕೃತಿ. 12 ಆಶ್ವಾಸ ಅಥವಾ ಅಧ್ಯಾಯವನ್ನು ಒಳಗೊಂಡಿರುವಂತಹ ತೀರ್ಥಂಕರರ 11 ಭವಾವಳಿಗಳನ್ನು ನಾವಿಲ್ಲಿ ಕಾಣ್ಬೋದು. ಈ 12 ಆಶ್ವಾಸಗಳು ಕ್ರಮವಾಗಿ 9 ಆಶ್ವಾಸದಲ್ಲಿ ಭವಾವಳಿಗಳ ವರ್ಣನೆಯನ್ನು ಮಾಡಿದರೆ, ಉಳಿದ 3 ಆಶ್ವಾಸದಲ್ಲಿ ಶಾಂತಿನಾಥನ ಚರಿತ್ರೆಯ ಬಗ್ಗೆ ಬರೆದಿದ್ದಾರೆ. 18 ವರ್ಣನೆಗಳು, 9 ರಸಗಳು, ಛಂದಸ್ಸು, ಶೈಲಿ, ಅಲಂಕಾರ ಇವೆಲ್ಲವೂ ಈ ಕೃತಿಯಲ್ಲಿ ಬಂದಿರೋದ್ರಿಂದ ಪೊನ್ನ ಮಹಾಕವಿ ಇದನ್ನು ಪುರಾಣ ಚೂಡಾಮಣಿ ಅಂತಲೂ ಕೂಡ ಕರೆದಿದ್ದಾರೆ. ಶಾಂತಿ ಪುರಾಣಕ್ಕೆ ಇರುವಂಥ ಮತ್ತೊಂದು ಹೆಸರು ಯಾವುದು ಅಂತ ಅಂದರೆ ಅದು ಪುರಾಣ ನಾಮ ಚೂಡಾಮಣಿ ಅಥವಾ ಪುರಾಣ ಚೂಡಾಮಣಿ. ಈ ಕೃತಿಯಲ್ಲಿ ಕಾಳಿದಾಸನ ನಾಟಕದ ಪ್ರಭಾವ ಇದ್ದಂತೆ ಕಾಣ್ತದೆ. ಫಾರ್ ಎಕ್ಸಾಂಪಲ್, ಇದರಲ್ಲಿ ಇಂದುಮತಿಯ ಸ್ವಯಂವರದ ವರ್ಣನೆಯ ಹಲವು ಪದ್ಯಗಳು ಕಾಳಿದಾಸನ ನಾಟಕದಲ್ಲಿ ಇದ್ದಂತೆ ಅನುವಾದಗೊಂಡಿದೆ ಅಂತ ಕಾಣ್ತದೆ. ಸರಿ, ಈ ಕೃತಿ ರಚನೆ ಹೇಗಾಯಿತು, ಯಾರು ಬರೆಸಿದ್ರು, ಯಾವ ಕಾರಣಕ್ಕಾಗಿ ಬರೆಸಿದ್ರು ಅಂತ ನೋಡೋದಾದರೆ, ಪುಂಗನೂರಿನ ಮಲ್ಲಪ್ಪ ಮತ್ತು ಪೊಣ್ಣಿಮಯ್ಯ ಅನ್ನೋ 2 ಸಹೋದರರು ತಮ್ಮ ಗುರು ದಿನಚಂದ್ರ ದೇವರ ನೆನಪಿಗೋಸ್ಕರ ಪೊನ್ನನ ಕೈಯಲ್ಲಿ ಈ ಶಾಂತಿ ಪುರಾಣವನ್ನು ಬರೆಸಿದ್ರು ಅಂತ ಹೇಳ್ತಾರೆ. ಬರೆದಿದ್ದೇನೋ ಈ ಒಂದು ಕಾರಣಕ್ಕೆ. ಇನ್ನು ಇದು ಪ್ರಚಾರಕ್ಕೆ ಹೇಗೆ ಬಂತು ಅಂದರೆ, ಈ 2 ಸಹೋದರರು ಹೇಳದ್ನಲ್ಲ, ಅದರಲ್ಲಿ ಹಿರಿಯ ಸಹೋದರನ ಮಗಳಾಗಿರುವಂತಹ ಅತ್ತಿಮೊಬ್ಬೆ ಪೊನ್ನನ ಈ ಶಾಂತಿ ಪುರಾಣದ ಸಹಸ್ರ ಪ್ರತಿಮೆಗಳನ್ನು ಮಾಡಿಸಿ ಸಹಸ್ರ ಜನಗಳಿಗೆ ಆ ಪ್ರತಿಗಳನ್ನು ದಾನ ಮಾಡ್ತಾಳಂತೆ. ಹಾಗಾಗಿ ಆಕೆಗೆ ದಾನ ಚಿಂತಾಮಣಿ ಅನ್ನೋ ಬಿರುದು ಬಂತು. ಈ ಕೃತಿಗೆ ರಂಶ್ರೀ ಮುಗುಳಿಯವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಪೊನ್ನ ಮಹಾಕವಿ ಹೇಳ್ಕೊಂಡಿರುವಂತಹ ಶಾಂತಿ ಪುರಾಣವನ್ನು ಪಂಡಿತರು ಮೂರ್ಖರು ಒಟ್ಟಿಗೆ ಹೊಗಳುತ್ತಾರೆ ಎಂಬ ಮಾತಿಗೆ ಪ್ರತಿಯಾಗಿ ಶಾಂತಿ ಪುರಾಣವನ್ನು ಶ್ರೇಷ್ಠ ಕೃತಿ ಅಂತ ಹೊಗಳೋರು ಪಂಡಿತರಾದರೂ ಇರ್ಬೋದು, ಮೂರ್ಖರಾದರೂ ಇರ್ಬೋದು, ಆದರೆ ರಸಿಕರಿಗೆ ರಸದೌತಣವೇನಿಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಕೃತಿನಲ್ಲಿ ಅಂಥ ರಸಸ್ವಾದ ಅನ್ಸೋ ರೀತಿ ಯಾವುದೂ ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ. ಇನ್ನು ಲಭ್ಯವಿರುವಂತಹ ಮತ್ತೊಂದು ಕೃತಿ ಜಿನಾಕ್ಷರಮಾಲೆ. ಕ ಕಾರದಿಂದ ಳ ಕಾರದವರೆಗಿನ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುವಂತಹ ಕಂದ ಪದ್ಯವನ್ನು ಇದು ಒಳಗೊಂಡಿದೆ. ಪಿಕ ಕೋಳಾಹಳ ಮಲ್ಲದಿಲ್ಲ ಪೆರತುಂ ಕೋಳಾಹಳಂ ನಾಗಚಂ ಅನ್ನೋ ಒಂದು ಸಾಲು ಈ ಒಂದು ಜಿನಾಕ್ಷರ ಮಾಲೆಯಲ್ಲಿ ಬರುವಂತಹ ಕಂದ ಪದ್ಯ. ನೆನ್ಪಿಟ್ಕೊಳ್ಳಿ, ಈ ಸಾಲುಗಳು ಇಂಥದ್ದನ್ನು ಜಾಸ್ತಿ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಇದು ಲಭ್ಯವಿರುವಂತಹ ಕೃತಿ.
ಮೊದಲನೇದು ಶಾಂತಿ ಪುರಾಣ, ಇನ್ನೊಂದು ಜಿನಾಕ್ಷರ ಮಾಲೆ, ಇವೆರಡೂ ಲಭ್ಯವಿರುವಂಥದ್ದು. ಇನ್ನು ಸಿಕ್ಕಿಲ್ದಲೇ ಇರುವಂಥದ್ದು ಭುವನೈಕ್ಯ ರಾಮಾಭ್ಯುದಯ ಅಥವಾ ರಾಮಕಥೆ ಅಂತಲೂ ಕೂಡ ಕರೀತಾರೆ. ಇದು ಪೊನ್ನನ ಲೌಕಿಕ ಕಾವ್ಯ. 14 ಆಶ್ವಾಸಗಳಿರಬಹುದೆಂದು ವಿದ್ವಾಂಸರು ಇದಕ್ಕೆ ಊಹೆ ಮಾಡ್ತಾರೆ. ಕಾವ್ಯಾವಲೋಕನ ಮತ್ತು ಶಬ್ದಮಣಿ ದರ್ಪಣದಲ್ಲಿ ಈ ರಾಮಕಥೆಯ ಉದಾಹರಣೆ ಪದ್ಯಗಳನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಆನೆಯ ಮೇಲೆಯುಂ ಉಮಾಳ ಮೇಲೆಯುಂ ಪರಿದು ದ್ವಂದೇ ಗಜಂ ಭುವನೈಕ್ಯ ರಾಮನ. ನೋಡಿ, ಈ ಒಂದು ಸಾಲು ಶಬ್ದಮಣಿ ದರ್ಪಣದಲ್ಲಿ ಉಲ್ಲೇಖ ಆಗಿರುವಂತಹ ರಾಮಕಥೆಯ ಸಾಲು ಅಂತ ಹೇಳ್ತಾರೆ. ಹಾಗೆ ವಿದ್ವಾಂಸರು ಇನ್ನೊಂದನ್ನು ಊಹೆ ಮಾಡ್ತಾರೆ. ಇದು ರಾಷ್ಟ್ರಕೂಟರ ಅರಸ ಕೃಷ್ಣನು ಚೋಳರ ರಾಜಾದಿತ್ಯನನ್ನು ಸೋಲಿಸಿದಂತಹ ಕಥೆಯನ್ನು ಒಳಗೊಂಡಿರಬಹುದು ಅಂತ ಅಂದಾಜಿಸ್ತಾರೆ. ಯಾವುದು? ರಾಮಕಥೆ ಅಥವಾ ಭುವನೈಕ್ಯ ರಾಮಾಭ್ಯುದಯ. ಸಿಕ್ಕಿಲ್ಲ ಅಲ್ವಾ, ಸೊ ಹಾಗಾಗಿ ಯಾವುದು ಅಂತ ಖಂಡಿತವಾಗಿ ಹೇಳೋದಕ್ಕೆ ಬರ್ತಾ ಇಲ್ಲ, ಜಸ್ಟ್ ಅಂದಾಜನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಸಿಕ್ಕಿಲ್ಲದಲೇ ಇರುವಂತಹ ಕೃತಿ ಗತಪ್ರತ್ಯಾಂಗತ. ಇದು ಕೂಡ ಪೊನ್ನಂದೆ ಅಂತ ಹೇಳ್ತಾರೆ. ಸಿಕ್ಕಿದ್ಮೇಲೆ ನೋಡಬೇಕು. ಈಗ ಒಟ್ಟಿನಲ್ಲಿ ಪೊನ್ನ ಮಹಾಕವಿ 4 ಕೃತಿಗಳನ್ನು ಬರೆದಂಗಾಯಿತು. ಗತಪ್ರತ್ಯಾಂಗತದ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ವಲ್ಲ, ಹಾಗಾಗಿ 3 ಕೃತಿಗಳು ಅಂತಲೇ ಹೇಳ್ತಾರೆ. ಶಾಬೂಜಿ, ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಜಿನಾಕ್ಷರ ಮಾಲೆ. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ರತ್ನತ್ರಯರಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ರನ್ನ ಮಹಾಕವಿ. ಅಜಿತ ಸೇನಾಚಾರ್ಯರ ಶಿಷ್ಯರಾಗಿದ್ದರು, ಜೈನ ಮತಾವಲಂಬಿಗಳಾಗಿದ್ದರು. ಮೊದಲಿಗೆ ಚಾವುಂಡರಾಯನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದು, ನಂತರ ಚಾಳುಕ್ಯ ಚಕ್ರವರ್ತಿಯಾಗಿರುವಂತಹ ಇರುವೆ ಬೆಡಂಗ ಸತ್ಯಾಶ್ರಯನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ಇವರಿಂದ ಕವಿ ಚಕ್ರವರ್ತಿ ಅನ್ನೋ ಬಿರುದನ್ನು ಕೂಡ ಪಡ್ಕೊತಾರೆ ರನ್ನ ಮಹಾಕವಿ. ಯಾವುದೆಲ್ಲ ಬಿರುದುಗಳಿದ್ದಾವೆ ಅಂತಂದರೆ, ಈಗ ತಾನೇ ಹೇಳಿದೆ ಕವಿ ಚಕ್ರವರ್ತಿ ಅಂತ, ಕವಿಜನ ಚೂಡಾರತ್ನ, ಕವಿ ತಿಲಕ, ಕವಿ ಚತುರ್ಮುಖ, ರತ್ನತ್ರಯರಲ್ಲಿ 3ನೇಯವರು. ಕುವೆಂಪು ಅವರು ರನ್ನನನ್ನು ಶಕ್ತಿ ಕವಿ ಅಂತ ಕರೆದಿದ್ದಾರೆ. ನೋಡಿ, ಕವಿ ತನ್ನನ್ನು ತಾನು ಎಷ್ಟು ಆತ್ಮವಿಶ್ವಾಸದಿಂದ ಹೊಗಳ್ಕೊಂಡಿದ್ದಾರೆ ಅಂತಂದರೆ, ಕೃತಿರತ್ನಮಂ ಪರೀಕ್ಷಿಸುವವರಿಗೆ 8 ಅಂತ ಹೇಳ್ತಾರೆ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನೊಡೆದೆ ಅಂತ ಹೇಳ್ಕೊತಾರೆ. ಅಂದರೆ ಇವರು ಕೃತಿರತ್ನ ಅಷ್ಟು ಅದ್ಭುತವಾಗಿತ್ತು, ಯಾರಿಗೂ ಕೂಡ ಅದನ್ನು ವಿಮರ್ಶಿಸೋದಕ್ಕೆ ಕಷ್ಟ ಸಾಧ್ಯ, ಆ ಥರದಲ್ಲಿ ಕೃತಿಗಳನ್ನ ರಚನೆ ಮಾಡಿದ್ರು. ಯಾವೆಲ್ಲ ಕೃತಿಗಳನ್ನ ಬರೆದಿದ್ದಾರೆ ಇವರು ನೋಡಿ. ಲಭ್ಯವಿರುವಂಥ ಕೃತಿಗಳು 2, ಗದಾಯುದ್ಧ ಮತ್ತು ಅಜಿತನಾಥ ಪುರಾಣ. ಇನ್ನು ಸಿಕ್ಕಿಲ್ದಲೇ ಇರೋವಂಥದ್ದು ಅಲಭ್ಯವಾಗಿರುವಂಥ ಕೃತಿಗಳು 2 ಇದ್ದಾವೆ. ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ. ಮತ್ತು ಇನ್ನೊಂದಿದೆ ಅರ್ಧಂಬರ್ಧ ಸಿಕ್ಕಿರುವಂಥದ್ದು, ಅಸಮಗ್ರವಾಗಿ ಲಭ್ಯವಿರುವಂಥ ಕೃತಿ ರನ್ನಕಂದ. ಒಟ್ಟು 5 ಕೃತಿಗಳನ್ನ ಬರೆದಿದ್ದಾರೆ. 2 ಸಿಕ್ಕಿದೆ, 2 ಸಿಕ್ಕಿಲ್ಲ, ಒಂದು ಅಸಮಗ್ರ ಕೃತಿಯಾಗಿದೆ, ಅದೇ ರನ್ನಕಂದ. ಸಿಕ್ಕಿರುವಂಥ ಕೃತಿಗಳಲ್ಲಿ ಅಜಿತನಾಥ ಪುರಾಣದ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ, ಈ ಒಂದು ಕೃತಿಯನ್ನು ರನ್ನ ಮಹಾಕವಿ ಅಜಿತ ಪುರಾಣವನ್ನು ಪುರಾಣ ತಿಲಕ ಅಂತ ಕರ್ಕೊಂಡಿದ್ದಾರೆ. ಅವರೇ ಸ್ವತಃ ಪುರಾಣ ತಿಲಕ ಅಂತ ಕರ್ಕೊಂಡಿದ್ದಾರೆ. ಆದರೆ ರಂಶ್ರೀ ಮುಗುಳಿಯವರು ಇದಕ್ಕೆ ಒಂದು ಟೀಕೆಯನ್ನು ಕೊಡ್ತಾರೆ. ಅದೇನೆಂದರೆ, ಆದಿ ಪುರಾಣವೇ ಪುರಾಣ ತಿಲಕವೆನಿಸಿಕೊಳ್ಳೋದಕ್ಕೆ ಅರ್ಹವಾಗಿದೆ, ಅದನ್ನು ಹೊರತಾಗಿ ಬೇರೆ ಯಾವುದೂ ಅರ್ಹ ಅಲ್ಲ ಅಂತ ಅವ್ರ ವಾದ. ಯಾರ್ದು? ರಂಶ್ರೀ ಮುಗುಳಿಯವರು ಹೇಳೋವಂಥದ್ದು. ಆದಿ ಪುರಾಣ ಮಾತ್ರ ಪುರಾಣ ತಿಲಕ ಅಂತ ಹೇಳ್ತಾರೆ. ಆದರೆ ರನ್ನ ಅಜಿತ ಪುರಾಣವನ್ನು ಪುರಾಣ ತಿಲಕ ಅಂತ ಕರ್ಕೊಂಡಿದ್ದಾರೆ. ಇನ್ನು ಕೃತಿಯ ಒಳಹೊಕ್ಕು ನೋಡಿದಾಗ ಇದರಲ್ಲಿ ಒಟ್ಟು 12 ಆಶ್ವಾಸಗಳು ಬರ್ತವೆ. ಈ ಕೃತಿ ಸುಮಾರು ಕ್ರಿಸ್ತಶಕ 993ರಲ್ಲಿ ರಚನೆ ಆಗಿರಬೇಕು ಅನ್ನೋ ಊಹೆನೂ ಕೂಡ ಇದೆ. ಅತ್ತಿಮಬ್ಬೆ ಈ ಕೃತಿಯನ್ನು ಬರೆಸಿದ್ದಾಳೆ. ಅತ್ತಿಮಬ್ಬೆ ರನ್ನನಿಂದ ಈ ಕೃತಿಯನ್ನು ಬರೆಸಿದ್ಲು ಅಂತ ಹೇಳ್ತಾರೆ. ಈ ಕೃತಿಯ ಪೀಠಿಕಾ ಭಾಗದಲ್ಲಿ ಕವಿ ಅತ್ತಿಮಬ್ಬೆಯ ದಾನಶೀಲ ಗುಣಗಳನ್ನು, ಜಿನಭಕ್ತಿಯನ್ನು ಮನಸ್ಫೂರ್ತಿಯಾಗಿ ಬಣ್ಣಿಸಿ ಆಕೆಯನ್ನು ಜಿನಧರ್ಮ ಪತಾಕೆ ಅಂತ ಕೊಂಡಾಡಿದ್ದಾನೆ. ಯಾರು? ರನ್ನ ಮಹಾಕವಿ. ಬೇರೆ ಪುರಾಣದಲ್ಲಿ ಭವಾವಳಿಗಳ ತೊಡಕನ್ನು ನೋಡ್ತೀವಲ್ವ, ಆದರೆ ಇದರಲ್ಲಿ ಯಾವುದೇ ಭವಾವಳಿಗಳ ತೊಡಕಿಲ್ಲ. 2ನೇ ತೀರ್ಥಂಕರರಾಗಿರುವಂತಹ ಅಜಿತ ಸ್ವಾಮಿಯ ಹಿಂದಿನ ಒಂದು ಭವದ ಕತೆ ಮಾತ್ರ ಈ ಅಜಿತ ಪುರಾಣ ಒಳಗೊಂಡಿರುವಂಥದ್ದು. ಜೀವ ನಿನ್ನ ಕಾಲಂ ಪಿಡಿವೆಂ ಧರ್ಮ ಮನೆ ಮಗುಳಿ ಬಲ್ ವಿಡಿವಿಡಿಯ ಅಂತ ಇದೆ. ಅಂದರೆ, ಎಲೆ ಜೀವವೇ, ನಾನು ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊತೀನಿ, ಈ ಧರ್ಮದ ಮಾರ್ಗವನ್ನು ನೀನು ಯಾವತ್ತೂ ಬಿಡದೆ ಗಟ್ಟಿಯಾಗಿ ಹಿಡ್ಕೋ ಅಂತ ಅರ್ಥ ಇದು. ಅಜಿತ ಸ್ವಾಮಿಗಳು ಸಂಸಾರವನ್ನು ತ್ಯಜಿಸಿ ವಿರಕ್ತಿಯನ್ನು ಹೊಂದಿ ತನ್ನವರನ್ನು ಬಿಟ್ಟು ತಪಸ್ಸಿಗೆ ತೆರಳುವಂತಹ ಸನ್ನಿವೇಶದಲ್ಲಿ ಈ ಒಂದು ಸಾಲುಗಳು ಬರ್ತವೆ. ಈ ಅಜಿತ ಸ್ವಾಮಿಯ ವೈರಾಗ್ಯದ ಕಥೆಯ ನಂತರ ಬರುವಂಥದ್ದೇ ಸಗರ ಚಕ್ರವರ್ತಿಯ ಕತೆ. ಅಜಿತ ಪುರಾಣದಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಕಥೆ ಯಾವುದು ಅಂದರೆ, ಅದು ಸಗರ ಚಕ್ರವರ್ತಿಯ ಚರಿತ್ರೆ, ಅದು ಕತೆ. ಈ ಕಥೆನ ಒಂದು ಸ್ವಲ್ಪ ನಿಮಗೆ ನೆನಪಿಸ್ಬೇಕು ಅಂತಂದರೆ ನೋಡಿ, ಇವ್ರಿಗೆ 60,000 ಮಕ್ಕಳುಗಳಿರ್ತಾರೆ. ಆ ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ವ್ಯಾಮೋಹ ಇರುತ್ತೆ ಸಗರನಿಗೆ. ಪೂರ್ವಜನ್ಮದ ಮಿತ್ರ ಆಗಿರುವಂತಹ ಮಣಿಕೇತು ಭಗೀರಥನನ್ನು ಒಬ್ಬನ್ನ ಬಿಟ್ಟು ಎಲ್ಲರನ್ನ ಸರ್ಪರೂಪದಿಂದ ಕಚ್ಚಿಬಿಡ್ತಾನೆ.
ರಾಣಿಯರಿಗೆ ಸಿಕ್ಕಾಪಟ್ಟೆ ಒಂದು ರೀತಿ ತುಂಬ ದುಃಖ ಆಗ್ತಿರುತ್ತೆ ಮಕ್ಕಳನ್ನು ಕಳ್ಕೊಂಡು. ಈ ಸಂದರ್ಭದಲ್ಲಿ ಸಗರ ಚಕ್ರವರ್ತಿ ಧೃತಿಗೆಡದೆ ಅಚಲ ಸ್ಥೈರ್ಯದಿಂದ ಮಿತ್ರನ ಉಪದೇಶದಿಂದ ವೈರಾಗ್ಯವನ್ನು ತಾಳುವಂತಹ ಈ ಒಂದು ಚಿತ್ರಣ ತುಂಬ ಮನೋಜ್ಞವಾಗಿ ಈ ಕೃತಿಯಲ್ಲಿ ಮೂಡಿಬಂದಿದೆ. ನೀವು ಒಂದ್ಸತಿ ಈ ಸಗರ ಚಕ್ರವರ್ತಿಯ ಕಥೆಯನ್ನು ಯಾವಾಗಾದರೂ ಫ್ರೀ ಇದ್ದಾಗ ಈಗೆಲ್ಲ ಓದಿ ನೋಡಿ. ಅಜಿತ ಪುರಾಣದಲ್ಲಿ ಸಗರ ಚಕ್ರವರ್ತಿಯ ಕಥೆಯನ್ನೇ ತುಂಬ ಅದ್ಭುತವಾಗಿದೆ. ಮತ್ತು ನಾನು ಇವಾಗ ಹೇಳಿರೋದು ಏನು ಅಲ್ಲ, ಆ ಕೃತಿಯನ್ನು ಓದಬೇಕಾದ್ರೆ ನಿಮಗೆ ಒಂದು ರೀತಿ ಆ ಕಲ್ಪನೆ ಮಾಡ್ಕೊತಿರಲ್ಲ, ಅದೇ ಅದ್ಭುತ ಅಂತ ಅನಿಸುತ್ತೆ. ಇನ್ನು ಈ ಕೃತಿಯ ಲೂಪೋಲ್ ಏನು ಅಂತಂದರೆ, ಸಾಕಷ್ಟು ವಿದ್ವಾಂಸರಿಗೆ ಈ ಕೃತಿ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಯಾಕಂದರೆ ವರ್ಣನೆಯ ಕವಿ ಸಮಯಗಳು ಹೆಚ್ಚಾಗಿದೆ. ಹಾಗಾಗಿ ಅಜಿತ ಪುರಾಣ ರನ್ನನ ರಸಸೃಷ್ಟಿಗೆ ಸಂಚಕಾರವಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಆಶೋತ್ತರಗಳಿದ್ದಾವೆ, ಆದರೆ ಸಿದ್ಧಿ ಇಲ್ಲ ಅಂತ ಹೇಳ್ತಾರೆ. ಇನ್ನು ಎರಡನೇದು ಲಭ್ಯವಿರುವಂತಹ ರನ್ನನ ಕೃತಿ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ಇದೊಂದು ಚಂಪು ಕೃತಿ, ಲೌಕಿಕ ಕಾವ್ಯ. ತನ್ನ ಆಶ್ರಯದಾತ ಆಗಿರುವಂತಹ ಇರುವ ಬೆಡಂಗನನ್ನು ಭೀಮನಿಗೆ ಹೋಲಿಸಿ ಬರೆದಿರುವಂತಹ ಕೃತಿ ಇದು. ಕೃತಿಯ ಹೆಸರು ಗದಾಯುದ್ಧ ಅಲ್ವಾ, ಹೆಸರೇ ಹೇಳೋ ಹಾಗೆ ಪಂಪ ಭಾರತದ 13ನೇ ಆಶ್ವಾಸದ ಗದಾಯುದ್ಧ ಪ್ರಸಂಗವನ್ನೇ ಆಧಾರವಾಗಿಟ್ಕೊಂಡು ಭಾರತದ ಕಥೆಯನ್ನೆಲ್ಲ ಸಿಂಹಾವಲೋಕನ ಕ್ರಮದಲ್ಲಿ ಹೇಳಿದರೆ ರನ್ನ ಮಹಾಕವಿ. ರನ್ನನ ಕೀರ್ತಿಯನ್ನು ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಸುವಂತಹ ಕೃತಿ ಯಾವುದಾದ್ರೂ ಇದ್ದರೆ ಅದೇ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಈ ಕೃತಿಗೆ ಪ್ರೇರಣೆ ಯಾರು ಅಂತ ಅಂದರೆ, ರನ್ನನಿಗೆ ಪ್ರೇರಣೆ ನೀಡಿದ್ದು ಭಾಸನ ಊರುಭಂಗ, ಭಟ್ಟನಾರಾಯಣನ ವೇಣಿ ಸಂಹಾರ, ವ್ಯಾಸ ಭಾರತದ ಗದಾ ಸೌಪ್ತಿಕ ಪರ್ವ. ಈ 3 ಕೃತಿಗಳು ಗದಾಯುದ್ಧ ಅನ್ನೋ ಕೃತಿಗೆ ಆಧಾರವಾಗಿ ನಿಂತ್ಕೊಳ್ತವೆ. ರನ್ನನ ಕೃತಿಯಲ್ಲಿ ಭೀಮ ಮತ್ತು ದ್ರೌಪದಿಗೆ ಪಟ್ಟವನ್ನು ಕಟ್ತಾರೆ ಕೊನೆಯದಾಗಿ. ಅದೇ ಪಂಪ ಭಾರತದಲ್ಲಿ ಅರ್ಜುನ ಮತ್ತು ಸುಭದ್ರೆಗೆ ಪಟ್ಟವನ್ನು ಕಟ್ಟುವಂಥದ್ದು. ಈಗಾಗಲೇ ಹೇಳಿದೆ, ಕಥಾನಾಯಕ ಭೀಮ ಆಗಿರ್ತಾನೆ. ಬೇಂದ್ರೆಯವರು ಹೇಳ್ತಾರೆ ರೌದ್ರ ರಸವೇ ಇದರಲ್ಲಿ ಮುಖ್ಯ ರಸ ಅಂತ ಹೇಳ್ತಾರೆ, ಭೀಮನೇ ನಾಯಕ ಅಂತ ಹೇಳಿದ್ರು. ರಂಶ್ರೀ ಮುಗುಳಿಯವರು ದುರ್ಯೋಧನ ಪ್ರತಿನಾಯಕನಾಗಿ ಕಾಣಿಸ್ಕೊತಾರೆ, ವೀರ ರೌದ್ರ ಮುಖ್ಯ ರಸ ಅಂತ ಹೇಳ್ತಾರೆ. ಅನಂತ ರಂಗಾಚಾರ ಅವರು ರನ್ನನ ದುರ್ಯೋಧನನನ್ನು ಮಹಾನುಭಾವ ಅಂತ ಕರೀತಾರೆ. ರಂಶ್ರೀ ಮುಗುಳಿಯವರು ರನ್ನ ಯಶಸ್ಸು ಸಾಧಿಸಿದ್ದು ನಾಟಕೀಯ ಶೈಲಿಯಿಂದಾಗಿ. ನಾಟಕೀಯತೆಯಲ್ಲಿ ರನ್ನನು ಪಂಪನಿಗಿಂತಲೂ ಒಂದು ಕೈ ಮೇಲು ಅಂತ ಹೊಗಳಿದ್ದಾರೆ. ಇನ್ನು ಕುವೆಂಪು ಅವರು ಶಕ್ತಿ ಕವಿ ಸಮನ್ವಿತವಾದ ನಾಟಕೀಯತೆಯಿಂದಾಗಿ ರನ್ನ ವರಕವಿ, ಚಿರಕವಿ ಮತ್ತು ಮಹಾಕವಿಯಾಗಿ ನಿಂತಿದ್ದಾನೆ ಅಂತ ಹೊಗಳುತ್ತಾರೆ. ದುರ್ಯೋಧನನಲ್ಲೂ ಉದಾತ್ತ ಗುಣಗಳಿದ್ದಾವೆ, ಉದಾತ್ತ ಗುಣಗಳ ನಾಯಕ ಅಂತ ತೋರಿಸ್ಕೊಟ್ಟಿದ್ದೆ ನಮಗೆ ರನ್ನ ಮಹಾಕವಿ. ನೋಡಿ, ಅವ್ರು ಹೇಳ್ತಾರೆ, ಯುದ್ಧದ ಕೊನೆಯ ಗಳಿಗೆಯಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿ ಮಾಡ್ಕೋ ಅಂತ ಹೇಳಿದಾಗ ದುರ್ಯೋಧನ ಒಂದು ಮಾತು ಹೇಳ್ತಾರೆ, ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆಂ, ಪಾಂಡು ಸುತರೊಳಿ ನೆಲನಿದು ಪಾಳ್ ನೆಲವು ಎನಗೆ, ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದೆಪ್ಪನೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಪಾಪ ದುರ್ಯೋಧನ, ನೀನು ಒಬ್ಬ ಆದರೂ ಬದುಕು, ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಹೇಗಾಗುತ್ತೆ? ಕರ್ಣ ಇಲ್ಲ, ದ್ರೋಣರಿಲ್ಲ, ದುಶ್ಯಾಸನ ಇಲ್ಲ, ಇವರೆಲ್ಲರನ್ನೂ ಬಿಟ್ಟು ನಾನು ಹೇಗೆ ರಾಜ್ಯಭಾರ ಮಾಡಲಿ ಅಂತ ತುಂಬ ಮರುಕವನ್ನು ವ್ಯಕ್ತಪಡಿಸ್ತಾನೆ. ಅವನು ಬದುಕುವಂತಹ ಚಾನ್ಸಸ್ ಇದ್ದರೂ ಕೂಡ ನನಗೆ ಆ ಅವಕಾಶ ಬೇಡ, ನಾನು ಯುದ್ಧ ಮಾಡೇ ತೀರ್ತೀನಿ ಅಂತ ಹೇಳ್ತಾನೆ. ಈ ಥರದ ಗುಣಗಳಿಗೆ ದುರ್ಯೋಧನನ ಪ್ರತಿನಾಯಕ, ಮಹಾನುಭಾವ ಅಂತ ಕರೆದಿರೋವಂಥದ್ದು. ಹಾಗೆ ವೈಶಂಪಾಯನ ಸರೋವರದಲ್ಲಿರುವಂತಹ ದುರ್ಯೋಧನ ಭೀಮನ ಧ್ವನಿಯನ್ನು ಕೇಳಿಸ್ಕೊಂಡಾಗ ಅವನಲ್ಲಿ ಉಂಟಾದಂಥ ಬದಲಾವಣೆಗೆ ರನ್ನ ಮಹಾಕವಿ ತುಂಬ ಅದ್ಭುತವಾಗಿ ನೀರೊಳಗಿರ್ದು ಬೆಮರ್ದ ನುರಗ ಪತಾಕಂ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಆತ ಆ ನೀರಿಂದ ಹೊರಬರುವಂಥ ದೃಶ್ಯವನ್ನು ರಸಯಿಂ ಕಾಲಾಗ್ನಿ ರುದ್ರಂ ಪೊರಮಡುವವಲಂತ ಅಂತ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದು ಓದ್ತಾ ಇದ್ರೆ ಒಂದು ರೀತಿ ನಾವು ಇಮ್ಯಾಜಿನ್ ಮಾಡ್ಕೊಬೇಕು ಯಾವಾಗ ಹಿಂಗಾಗಿತ್ತ ಅಂತ. ಕ್ಲೈಮ್ಯಾಕ್ಸ್ ಎಂಡಿಂಗು ಕೂಡ ತುಂಬ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಗಿರೋಂಥ ಒಂದು ಸಾಲಿದೆ ಇಲ್ಲಿ ನೋಡಿ, ಕುರುಕುಲಾರ್ಕನಂ ಅರ್ಕನಂ ಅಸ್ತಮೇದಿದರ್. ಅಂದರೆ ಇಲ್ಲಿ ದುರ್ಯೋಧನ ಕೂಡ ಹತನಾಗ್ತಾ ಇದ್ದಾನೆ, ಅವನು ಇನ್ನು ಕೊನೆಯ ಕ್ಷಣಗಳನ್ನು ಎಣಿಸ್ತಾ ಇದ್ದಾನೆ. ಆ ಕಡೆ ಬಾನಿನಲ್ಲಿ ಸೂರ್ಯ ಕೂಡ ಅಸ್ತಮಿಸ್ತಾ ಇದ್ದಾನೆ, ಅವನು ಮುಳುಗೋಗ್ತಾ ಇದ್ದಾನೆ ಅಂತ. ಇವರಿಬ್ಬರು ಸಮಾಪ್ತಿಯನ್ನು ಹೊಂದಿದ್ರು ಅಂತ. ನೋಡಿ, ಈ ಥರ ಪದಗಳನ್ನು ಜೋಡಿಸಿ ಬರೆಯುವಂತಹ ಚಾಕಚಕ್ಯತೆ ರನ್ನ ಮಹಾಕವಿಗೇನೆ ಇರೋದು. ನೋಡಿ, ಅದಕ್ಕೆ ನಮ್ಮ ಕುವೆಂಪು ಅವರು ಇವ್ರನ್ನ ಶಕ್ತಿ ಕವಿ ಅಂತ ಕರೆಯೋದು. ನೋಡಿ, ಇದೇ ಕೃತಿಯಿಂದನೇ ರನ್ನ ಕವಿ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಸ್ಥಾಯಿಯಾಗಿ ಶಾಶ್ವತವಾಗಿ ಇವರ ಹೆಸರು ನೆಲೆಗೊಂಡೋದಕ್ಕೆ ಪ್ರಮುಖವಾಗಿರುವಂಥ ಕಾರಣನೇ ಈ ಒಂದು ಕೃತಿ. ಇನ್ನೊಂದು ಅಸಮಗ್ರ ಕೃತಿ ಅಂತ ಹೇಳಿದೆ ಅಲ್ವಾ, ರನ್ನ ಕಂದ. ಅದು ಒಂದು ನಿಘಂಟು, ಇತ್ತೀಚೆಗೆ ಸಿಕ್ಕಿರುವಂತಹ ನಿಘಂಟು.
ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಕೃತಿಗಳ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ. ಒಟ್ಟು 5 ಕೃತಿಗಳನ್ನ ಬರೆದಿದ್ದಾರೆ ಅಂತ ನೆನಪಲ್ಲಿಟ್ಕೊಳ್ಳಿ. 2 ಸಂಪೂರ್ಣವಾಗಿ ಲಭ್ಯವಿರುವಂಥದ್ದು ಗದಾಯುದ್ಧ ಮತ್ತು ಅಜಿತನಾಥ ಪುರಾಣ. ಇನ್ನೆರಡು ಸಿಕ್ಕೇ ಇಲ್ಲ, ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ. ಒಂದು ಅಸಮಗ್ರವಾಗಿ ಸಿಕ್ಕಿರುವಂಥದ್ದು ರನ್ನಕಂದ. ಇದಿಷ್ಟು ರನ್ನನ ಸಂಪೂರ್ಣ ವಿವರ. ನಾವು ಇವಾಗ ರತ್ನತ್ರಯರಲ್ಲಿ ಪೋರ, ಪಂಪ, ಪೊನ್ನ, ರನ್ನ ಈ 3 ಕವಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟು ಚಂಪು ಕವಿಗಳು ನಾಗಚಂದ್ರ ಮತ್ತು ಸಮಕಾಲೀನರು ಅಂತ ಇದೆ. ಇನ್ನೊಂದು ಪಂಪಯುಗದ ಕವಿಗಳು ಅಂತ ಕೊಟ್ಟಿದ್ದಾರೆ. AM ಮತ್ತು GPT 2 ಬಗ್ಗೆನೂ ಮಾತಾಡ್ತಿರೋವಂಥದ್ದು. ಈಗ ನಾನು ಚಂಪು ಕವಿಗಳು ಬಗ್ಗೆ ಮಾತ್ರ ಮಾತಾಡ್ತಾ ಹೋದರೆ ಮಿಕ್ಕಿರೋ ಕವಿಗಳನ್ನ ಕವರ್ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಆರ್ಡ್ರ್ ವೈಸಾಗಿ ಇವಾಗ ಪಂಪ ಆಯಿತು, ಪೊನ್ನ ಆಯಿತು, ಮಧ್ಯ ಚಾವುಂಡರಾಯ ಮತ್ತು 1ನೇ ನಾಗವರ್ಮನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅದು ಬಿಟ್ಟು ರನ್ನನ ಬಗ್ಗೆ ತಿಳ್ಕೊಂಬಿಟ್ವಿ. ಅಂದರೆ ರತ್ನತ್ರಯರನ್ನು ನಾವು ನೋಡಿದ್ವಿ ಅಲ್ವಾ. ಈಗ ಆ ರತ್ನತ್ರಯರ ಮಧ್ಯ ಬರುವಂಥ 2 ಕವಿಗಳು ಚಾವುಂಡರಾಯ ಮತ್ತು 1ನೇ ನಾಗವರ್ಮನ ಬಗ್ಗೆ ತಿಳ್ಕೊಂಡು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಸ್ಲೈಡೆಲ್ಲ ಹಾಕ್ತೀನಿ ಚಂಪು ಕವಿಗಳು ಯಾರು ಅಂತ, ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ 1ನೇ ಗುಣವರ್ಮ ಅಂದರೆ ಇದು ಪಂಪ ಪೂರ್ವಯುಗದಲ್ಲಿ ಬರುವಂತಹ ಕವಿಗಳು. ಇವರು ಕೂಡ ಚಂಪು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಇಲ್ಲಿಂದ 11ರಲ್ಲಿ ಕರ್ಣಪಾಯ ಅಂತ ಇದ್ದಾರಲ್ವಾ, ಇಲ್ಲಿವರೆಗೂ ಹಳಗನ್ನಡ ಅಥವಾ ಪಂಪಯುಗದ ಚಂಪು ಕವಿಗಳು. ನಾನು ಅದ್ರ ಮುಂದಕ್ಕೂ ಬರ್ಕೊಂಡಿದ್ದೀನಿ. ಅಂದರೆ ನಡುಗನ್ನಡ ಕಾಲಘಟ್ಟದಲ್ಲೂ ಕೂಡ ಚಂಪು ಕಾವ್ಯವನ್ನು ರಚನೆ ಮಾಡಿದ್ರಲ್ವ, ಅದನ್ನು ಕೂಡ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಂದ ಪದ್ಯವನ್ನು ಎಷ್ಟು ಜನ ಬರೆದಿದ್ದಾರೆ, ವೃತ್ತ, ಅದೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಇಷ್ಟು ಸಾಕು. ಹಳಗನ್ನಡ ಮಾಡ್ತಾ ಇದ್ದೀವಲ್ವ, ಸೊ ಹಾಗಾಗಿ ಹಳಗನ್ನಡದಲ್ಲಿ ಅಥವಾ ಪಂಪಯುಗದಲ್ಲಿ ಎಷ್ಟು ಜನ ಚಂಪು ಕಾವ್ಯವನ್ನು ರಚನೆ ಮಾಡಿದ್ದಾರೆ, ಚಂಪು ಕವಿಗಳು ಯಾರು ಅನ್ನೋದನ್ನು ತಿಳ್ಕೊಬೇಕಾಗಿತ್ತು. 11ರವರೆಗೆ ನೋಡ್ಕೊಳ್ಳಿ, ಕರ್ಣಪಾಯನವರೆಗೆ ಪಂಪಯುಗದ ಕವಿಗಳು ಬರ್ತಾರೆ. ಈ ಲೀಸ್ಟ್ ಕೊಟ್ಟಿರೋ ಉದ್ದೇಶ ಏನು ಅಂತಂದರೆ, ನಾನು ಇವಾಗ ಚಂಪು ಕವಿಗಳು ಅಂತಲೇ ಸಪ್ರೇಟಾಗಿ ಮಾಡಿ ಮತ್ತೆ ಕವಿಗಳು ಅಂತ ಮಾಡೋದಿಲ್ಲ. ಸಂಪೂರ್ಣವಾಗಿ ಕಾಲಾನುಕ್ರಮದಲ್ಲಿ ಕವಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇದರಲ್ಲಿ ನೀವು ನೋಡ್ಕೊಬೇಕಾಗಿರುವಂಥದ್ದು ಚಂಪು ಕವಿಗಳು ಯಾರ್ಯಾರು ಬರ್ತಾರೆ, ಯಾವುದು ಚಂಪು ಕಾವ್ಯ ಅಂತ ಈ ಲೀಸ್ಟ್ ಪ್ರಕಾರ ನೋಡ್ಕೊಳ್ಳಿ. ಸರಿ, ಇವಾಗ ಆದಿಕವಿ ಪಂಪನ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಪೊನ್ನನ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಚಾವುಂಡರಾಯ, ಕಾಲಾನುಕ್ರಮದಲ್ಲಿ ಚಾವುಂಡರಾಯನ ಬಗ್ಗೆ ತಿಳ್ಕೊಬೇಕು. ಕ್ರಿಸ್ತಶಕ 934 ಇವ್ರ ಕಾಲಘಟ್ಟ. ಗಂಗರ ರಾಚಮಲ್ಲನಲ್ಲಿ ಮಂತ್ರಿಯಾಗಿದ್ದವರು ಇವರು. ಮೊದಲಿಗೆ 2ನೇ ಮಾರಸಿಂಹನ ಆಶ್ರಯದಲ್ಲಿದ್ದವರು ಚಾವುಂಡರಾಯ. ನಂತರ ಗಂಗರ ರಾಜ 4ನೇ ರಾಚಮಲ್ಲನಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾರೆ. ಇವರೇ ರಾಯ ಅನ್ನೋ ಬಿರುದನ್ನು ಕೊಟ್ಟಿರೋವಂಥದ್ದು ಚಾವುಂಡರಾಯನಿಗೆ. ಗಂಗರ ರಾಜ 4ನೇ ರಾಚಮಲ್ಲ ರಾಯ ಅನ್ನೋ ಬಿರುದನ್ನು ಕೊಡ್ತಾರೆ. ಇನ್ನು ಇವನ ತಮ್ಮ ರಕ್ಕಸಗಂಗನಲ್ಲಿ ಕೂಡ ಸೇನಾಧಿಪತಿ, ಸಂಧಿ ವಿಗ್ರಹಿ, ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಚಾವುಂಡರಾಯ. ಇವ್ರಿಗಿರುವಂಥ ಬಿರುದುಗಳು ಯಾವುದು ಅಂದರೆ ಸಮರ ಪರಶುರಾಮ, ಅಣ್ಣ, ಪರಾಕ್ರಮದ ಕುರುಹುಗಾಗಿ ರಣರಂಗ ಸಿಂಗ, ವೀರ ಮಾರ್ತಾಂಡ, ಗೊಮ್ಮಡಿ ರಾಯ, ಪ್ರತಿಪಕ್ಷ ರಾಕ್ಷಸ, ಆಗಲೇ ಹೇಳಿ ರಾಯ ಅಂತ 4ನೇ ರಾಚಮಲ್ಲ ನೀಡಿರುವಂಥ ಬಿರುದು. ಈ ಒಂದು ಬಿರುದು ಯಾಕೆ ಬಂತು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ತನ್ನ ದಾನ ಗುಣಗಳಿಂದ ಪ್ರಾಪ್ತಿಯಾಯಿತು ಅಂತ ಭುಜಬಲ ಶತಕ ಅನ್ನೋ ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಚಾವುಂಡರಾಯ ಗೊತ್ತಿರೋ ಹಾಗೆ ಜೈನ ಕವಿಗಳು ಇವರು ಬರೆದಿರೋಂಥ ಕೃತಿಗಳು ಯಾವುದು ಅಂತಂದರೆ ಚಾವುಂಡರಾಯ ಪುರಾಣ, ಅಥವಾ ಇದನ್ನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತಲೂ ಕೂಡ ಕರೀತಾರೆ. ಚರಿತ್ರ ಸಾರ ಅನ್ನೋ ಮತ್ತೊಂದು ಕೃತಿಯನ್ನು ಕೂಡ ಬರೆದಿದ್ದಾರೆ. ಈಗ ಚಾವುಂಡರಾಯ ಅಂದ್ರೇ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಪ್ರಸಿದ್ಧಿ ಅಲ್ವಾ. ಏನಿದೆ ಈ ಪುರಾಣದಲ್ಲಿ ಅಂದರೆ, ಈ ಪುರಾಣದಲ್ಲಿ 63 ಜನ ಶಲಾಕಾ ಪುರುಷರ ಕಥೆಗಳನ್ನು ಒಳಗೊಂಡಿದೆ. 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 9 ಜನ ಬಲದೇವರು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು, ಒಟ್ಟು 63 ಜನರ ಶಲಾಕಾ ಪುರುಷರ ಕಥೆಗಳನ್ನು ಒಳಗೊಂಡಿರುವಂಥದ್ದೇ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಈ ಕೃತಿಗೆ ಪ್ರೇರಣೆ ಯಾರು? ಕವಿ ಪರಮೇಷ್ಠಿಯ ವಾಘಾರ್ಥ ಸಂಗ್ರಹ ಮತ್ತು ಗುಣಭದ್ರನ ಮಹಾಪುರಾಣ ಚಾವುಂಡರಾಯನಿಗೆ ಪ್ರೇರಣೆಯಾಗಿ ಚಾವುಂಡರಾಯ ಪುರಾಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ನೋಡಿ, ವಡ್ಡಾರಾಧನೆ ಸಿಗೋವರೆಗೂ ಇದನ್ನೇ ಕನ್ನಡದ ಮೊದಲ ಗದ್ಯ ಕೃತಿ ಅಂತ ನಂಬ್ಕೊಂಡಿದ್ರು. ಇನ್ನು ಗೊಮ್ಮಟೇಶ್ವರನ ಮೂರ್ತಿ ಕೆತ್ತಿಸಿರುವಂತಹ ಕೀರ್ತಿ ಕೂಡ ಈ ಚಾವುಂಡರಾಯನಿಗೆ ಸಲ್ಲುತ್ತೆ. ಇವರ ತಾಯಿಯಾಗಿರುವಂಥ ಕಾಳಲಾದೇವಿಯ ಆಸೆಯಂತೆ 57.8 ಅಡಿಯ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾರೆ ಶ್ರವಣಬೆಳಗೊಳದಲ್ಲಿ. ಇದಿಷ್ಟು ಚಾವುಂಡರಾಯನ ಬಗ್ಗೆ ಇರುವಂತಹ ಪ್ರಮುಖ ಮಾಹಿತಿ. ಇನ್ನು ನೆಕ್ಸ್ಟ್ ಮುಂದಿನ ಕವಿ 1ನೇ ನಾಗವರ್ಮ. ಇವರು 10ನೇ ಶತಮಾನದ ಅಂತ್ಯದ ಕಾಲಘಟ್ಟದಲ್ಲಿ ಇದ್ದಂಥವರು. ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಾಗವರ್ಮ. ಮತ್ತು ರಕ್ಕಸಗಂಗನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಂಥವ್ರು. ಇವ್ರಿಗಿರುವಂಥ ಬಿರುದುಗಳು ಯಾವ್ಯಾವುದು ಅಂತಂದರೆ ಕವಿರಾಜ, ಕಂದಕದರ್ಪ, ನೆಗಳ್ತೆ ಭೋಜ, ಬುಧಾಬ್ಜವನ ಕಳಹಂಸ. ಇವರು ಬರೆದಿರುವಂತಹ 2 ಕೃತಿಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕೆ ಅಂದರೆ ಕನ್ನಡದ ಮೊಟ್ಟ ಮೊದಲ ಛಂದೋಗ್ರಂಥ ಒಂದಾದರೆ
ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿ ಮತ್ತೊಂದು. ಯಾವುದದು? ಒಂದು ಛಂದೋಂಬುದಿ, ಮತ್ತೊಂದು ಕರ್ನಾಟಕ ಕಾದಂಬರಿ. ಈ ಛಂದೋಂಬುದಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕೋದಾದರೆ, ಈ ಛಂದೋ ಗ್ರಂಥವನ್ನು ನಾಗವರ್ಮ ತನ್ನ ಕೂರ್ತ ಮಡದಿಗೆ ಬೋಧಿಸಿದ ಅಂತ ಹೇಳ್ತಾರೆ. ಇದನ್ನು ಸಂಪಾದನೆ ಮಾಡಿದ್ಯಾರು ಅಂದರೆ ಕುಕ್ಕಿಲ ಕೃಷ್ಣ ಭಟ್ಟ ಅವರು. ಈ ಕೃತಿಯ ವಿಶೇಷತೆ ಏನು? ಮದನವತಿ, ಅಕ್ಕರ, ಚೌಪದಿ, ಗೀತಿಕೆ, ಏಳೆ, ತ್ರಿಪದಿ, ಉತ್ಸಾಹ, ಷಟ್ಪದಿ, ಅಕ್ಕರಿಕೆ ಇವು ಕನ್ನಡಕ್ಕೆ ವಿಶಿಷ್ಟವಾಗಿರುವಂತಹ ಛಂದೋ ಜಾತಿಗಳು ಅಂತ ವಿವರವಾಗಿ ಹೇಳಿರುವಂತಹ ಕೃತಿನೇ ಈ ಛಂದೋಂಬುದಿ. ಈಗ ಹೇಳಿರುವಂತಹ ಸಾಲನ ನೆನಪಲ್ಲಿಟ್ಕೊಳ್ಳಿ, ತುಂಬ ಸಲ ಎಕ್ಸಾಮಲ್ಲಿ ಇದು ಪ್ರಶ್ನೆಯಾಗಿದೆ. ನಾಗವರ್ಮನು ಕನ್ನಡಕ್ಕೆ ವಿಶಿಷ್ಟವಾಗಿರುವಂಥ ಛಂದೋ ಜಾತಿ ಅಂತ ಹೆಸರಿಸಿಲ್ಲದ್ದು ಯಾವುದು ಅಂತ ಕೇಳ್ತಾರೆ, ಅಥವಾ ಇವುಗಳಲ್ಲಿ ಯಾವುದು ಛಂದೋ ಜಾತಿಗೆ ಸೇರಿಸಿದ್ದಾರೆ ಅಂತಲೂ ಕೂಡ ಕೇಳ್ತಾರೆ. ಒಂದು ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ, ತುಂಬ ಸಲ ಎಕ್ಸಾಮಲ್ಲಿ ಬಂದಿದೆ ಇದು. ಈ ಛಂದೋಂಬುದಿಯಲ್ಲಿ ಸಾಂಗತ್ಯದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಸಾಂಗತ್ಯವನ್ನು ಇದೇ ಜಾತಿಗೆ ಸೇರಿಸದಿರೋದೇ ಒಂದು ವಿಶೇಷ. ಓಕೆನಾ? ನಾಗವರ್ಮ ಸಾಂಗತ್ಯದ ಬಗ್ಗೆ ಈ ಕೃತಿಯಲ್ಲಿ ಮಾತಾಡಿಲ್ಲ. ಇದರಲ್ಲಿ ಒಟ್ಟು 6 ಅಧ್ಯಾಯಗಳು ಬರ್ತವೆ. ಮೊದಲನೇದೇ ಸಂಜ್ಞಾ ಪ್ರಕರಣ. ಛಂದಶಾಸ್ತ್ರಕ್ಕೆ ಮೂಲಾಧಾರವಾಗಿರುವಂಥ ಗಣಗಳು, ಲಘು ಗುರುವಾಗುವಂತಹ ಸಂಭವ, ಸಂಖ್ಯಾ ಸಂಜ್ಞೆಗಳು, ಯತಿ, ಪಾದ, ಛಂದಸ್ಸಿನ ಹೆಸರು, ಈ ಒಂದು ವಿವರಣೆಯನ್ನು ಮೊದಲನೇ ಪ್ರಕರಣ ಆಗಿರುವಂತಹ ಸಂಜ್ಞಾ ಪ್ರಕರಣದಲ್ಲಿ ನೋಡ್ತೀವಿ. ಇನ್ನು 2ನೇ ಅಧ್ಯಾಯ ಮಾತ್ರಾಗಣ ವೃತ್ತಗಳು, ಗೀತಿ, ವೈತಾಲ್ಯ, ಮಾತ್ರಾ ವರ್ಣಜ್ಞಾನ, ವೃತ್ತಗಳ ವಿವರಣೆಯನ್ನು 2ನೇ ಪ್ರಕರಣದಲ್ಲಿ ನೋಡ್ತೀವಿ. ಇನ್ನು 3ನೇ ಅಧ್ಯಾಯ ಸಮವೃತ್ತಗಳ ಪ್ರಸ್ತಾಪ ಇದೆ. 4ನೇ ಅಧ್ಯಾಯದಲ್ಲಿ ಅರ್ಧ ಸಮವೃತ್ತಗಳು, 5ನೇ ಅಧ್ಯಾಯದಲ್ಲಿ ವಿಷಮ ವೃತ್ತಗಳು, 6ನೇ ಅಧ್ಯಾಯದಲ್ಲಿ ಅನುಷ್ಠುಪ್ ವೃತ್ತಗಳ ವಿವರಣೆ ಇದೆ. ಇನ್ನು ಇದೇ ಕೃತಿಯಲ್ಲಿ ಈ ಕೃತಿಗೆ ಆಧಾರ ಪಿಂಗಳನ ಛಂದಶಾಸ್ತ್ರ ಅಂತ ಹೇಳ್ಕೊಂಡಿದ್ದಾರೆ. ಗ್ರಂಥದಲ್ಲಿ ಪಿಂಗಳೋಕ್ತಿ ಅಂತ ಇದೆಯಲ್ವಾ, ಹಾಗಾಗಿ ಈ ಕೃತಿಯನ್ನು ಬರೆಯೋದಕ್ಕೆ ಆಧಾರ ಗ್ರಂಥವೇ ಪಿಂಗಳನ ಛಂದಶಾಸ್ತ್ರ ಅಂತ ಅರ್ಥ ಮಾಡ್ಕೋಬೇಕು. ನಾಗವರ್ಮನ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಪ್ರಥಮವಾಗಿ ತಿಳ್ಕೊಂಡ್ವಿ ಅಲ್ವಾ, ಅವ್ರ ಕಾಲಘಟ್ಟ, ಅವ್ರ ಗುರುಗಳು ಯಾರು, ಆಶ್ರಯದಾತರು ಯಾರು, ಅವ್ರ ಮತ ಯಾವುದು, ಇದು ಎಲ್ಲವನ್ನು ಕೂಡ ನಾವು ಇದೇ ಕೃತಿಯಲ್ಲಿ ನೋಡ್ತೀವಿ. ಹಾಗೆ ನಮಗೆ ನಾಗವರ್ಮನ ಒಂದು 3 ಬಿರುದುಗಳು ಗೊತ್ತಿದೆ: ಕವಿರಾಜ, ಕಂದಕದರ್ಪ, ನೆಗಳ್ತೆ ಭೋಜ ಅಂತ ಅಲ್ವಾ. ಆದರೆ ಇದರಲ್ಲಿ ಎಷ್ಟೊಂದು ಬಿರುದುಗಳು ಬರ್ತವೆ. ಯಾವುದದು? ಸುಕವೀಂದ್ರ ವಲ್ಲಭ, ನೆಗಳ್ತೆ ಭೋಜ, ಕವಿನಾಗವರ್ಮ, ಕವಿರಾಜಹಂಸ, ಭೂಮಿ ಕಂದರ್ಪ, ಸತ್ಕವಿ ನಾಗವರ್ಮ, ವಸ್ತುಕ ಕವಿ ಪ್ರವರಸ್ತುತ, ಕಂದ ಕಂದರ್ಪ, ವಿದ್ವಜ್ಜನಾನಂದ, ಬುಧಜನಹಿತ, ಕವಿ ಕುಲಾಲಾಮಹಂಸ ಇವೆಲ್ಲವೂ 1ನೇ ನಾಗವರ್ಮನ ಬಿರುದುಗಳಾಗಿತ್ತು. ನೋಡಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಸಪ್ರೇಟಾಗಿ 1ನೇ ನಾಗವರ್ಮ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಬೇಕಿದ್ರೆ ನೋಡಿ, ಇಲ್ಲಾಂದರೆ ಇಷ್ಟು ಮಾಹಿತಿ ಸಾಕಾಗುತ್ತೆ. ಇನ್ನು 2ನೇ ಕೃತಿ ಕರ್ನಾಟಕ ಕಾದಂಬರಿ. ನೋಡಿ, ಇದಕ್ಕೆ ಕುವೆಂಪು ಅವರು ಅದೊಂದು ಮೇಘಚುಂಬಿಯಾದ ಶೃಂಗಾರ ಗೋಪುರ ಅಂತ ಹೇಳ್ತಾರೆ. ತುಂಬ ಅದ್ಭುತವಾಗಿರುವಂಥ ಕೃತಿ ಇದು. ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿ. ಬಾಣ ಬರೆದಿರುವಂತಹ ಸಂಸ್ಕೃತ ಕಾದಂಬರಿಯನ್ನು ನಮ್ಮ ನಾಗವರ್ಮ ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ. 3 ಜನ್ಮದ ಕಥೆ ಇದಾಗಿರುತ್ತೆ. ಕಾದಂಬರಿ, ಚಂದ್ರಾಪೀಡ, ಮಹಾಶ್ವೇತೆ, ಪುಂಡರಿಕ ಇವರುಗಳ ನಡುವೆ ನಡೆಯುವಂತಹ ಒಂದು ಸುಮಧುರವಾಗಿರುವಂಥ ಸ್ನೇಹ ಪ್ರೇಮಗಳ ಕಥಾ ಹಂದರ ಇದು. ಮಹಾಕವಿ ಪ್ರತಿಭೆಯ ಸ್ವಪ್ನ ಸುಂದರ ಸಾಹಸಗಳಲ್ಲಿ ಕಾದಂಬರಿ ಕಾವ್ಯವೊಂದು ಅದ್ಭುತ ಕೃತಿ ಅಂತ ಹೊಗಳುತ್ತಾರೆ ಕುವೆಂಪು. ಅದೇ ಆಗಲೇ ಹೇಳಿದೆ ಅಲ್ವಾ, ಅದೊಂದು ಮೇಘಚುಂಬಿಯಾದ ಶೃಂಗಾರ ಗೋಪುರ ಅಂತ ಹೇಳ್ತಾರೆ. ನಾಗವರ್ಮನ ರಸಿಕತೆ, ಕಲಾ ಕೌಶಲ, ಕಲ್ಪನಾ ಶಕ್ತಿ ಈ ಎಲ್ಲ ಪ್ರತಿಭೆಗಳನ್ನು ನಾವು ನೋಡಬೇಕು ಅಂತಂದರೆ ಕರ್ನಾಟಕ ಕಾದಂಬರಿಯನ್ನು ಓದಬೇಕು. ನಾನು ಕೂಡ ಸಂಪೂರ್ಣವಾಗಿ ಈ ಕರ್ನಾಟಕ ಕಾದಂಬರಿಯ ಕೃತಿಯನ್ನು ಕಥಾರೂಪದಲ್ಲಿನೇ ಹೇಳಿದ್ದೀನಿ. ಈಗ ಯಾರು ನೋಡೋಕೆ ಹೋಗ್ಬೇಡಿ, ನೀವು ಫ್ರೀ ಇದ್ದಾಗ ಸಂಪೂರ್ಣ ಕೃತಿಯನ್ನು ಒಂದು ಸಲ ಕೇಳಿಸ್ಕೊಳ್ಳಿ ಆಯಿತಾ, ಯಾವ ಥರ ಸ್ಟೋರಿ ಇದೆ ಅಂತ. ಈಗ ಎಕ್ಸಾಮ್ ಟೈಮಲ್ಲೆಲ್ಲ ನೋಡೋಕೆ ಹೋಗ್ಬೇಡಿ, ನಾನೇ ಹೇಳ್ತಾ ಇದ್ದೀನಲ್ವಾ, ಓಕೆನಾ. ಫ್ರೀ ಇದ್ದಾಗ ಮಾತ್ರ ನೋಡಿ. ಇನ್ನು ನೋಡಿ, ನಾನು ನಾಗವರ್ಮ ಅಂತ ಹೇಳಿದ ತಕ್ಷಣ ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ 3 ಜನ ನಾಗವರ್ಮ ಬರ್ತಾರೆ. 1ನೇ ನಾಗವರ್ಮ, 2ನೇ ನಾಗವರ್ಮ, ನಾಗವರ್ಮಾಚಾರ್ಯ ಅಂತ. ಇವರು ಮೊದಲನೇವರು. ಮಧ್ಯ ಬರೋರು ನಾಗವರ್ಮಾಚಾರ್ಯ, ಕೊನೆಯಲ್ಲಿ ಬರೋರು 2ನೇ ನಾಗವರ್ಮ. ನೆನಪಲ್ಲಿ ಇಟ್ಕೊಳ್ಳಿ, 1ನೇ ನಾಗವರ್ಮ ಛಂದೋಂಬುದಿ ಬರೆದಿರುವಂಥದ್ದು. ನಾಗವರ್ಮಾಚಾರ್ಯ ಚಂದ್ರಚೂಡಾಮಣಿ ಶತಕಾನ ಕೃತಿಯನ್ನು ಬರೀತಾರೆ, ಶತಕ ಕೃತಿಯನ್ನು ಬರೆದಿರುವಂಥದ್ದು. ಇನ್ನು 2ನೇ ನಾಗವರ್ಮ ಕರ್ನಾಟಕ ಭಾಷಾಭೂಷಣ, ಕಾವ್ಯಾವಲೋಕನ ಅನ್ನೋ ಕೃತಿಯನ್ನು ಬರೀತಾರೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು 1ನೇ ನಾಗವರ್ಮ ಛಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ ಬರೆದಿದ್ದು. ಅವರಾದ್ಮೇಲೆ ಬರೋದೇ ನಾಗವರ್ಮಾಚಾರ್ಯ ಚಂದ್ರಚೂಡಾಮಣಿ ಶತಕಾನ ಕೃತಿಯನ್ನು ಬರೀತಾರೆ. 2ನೇ ನಾಗವರ್ಮ 3ನೇದಾಗಿ ಬರ್ತಾರೆ. ಅವರು ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನ ಅನ್ನೋ ಕೃತಿಯನ್ನು ಬರೀತಾರೆ. ಇದನ್ನು ತಲೆಗಿಟ್ಕೊಳ್ಳಿ ಆಯಿತಾ. ರೈಟ್, ನಾವಿವಾಗ 1ನೇ ನಾಗವರ್ಮನ ಬಗ್ಗೆ ತಿಳ್ಕೊಂಡ್ವಿ. ನೋಡಿ, ಕೃತಿಗಳ ಬಗ್ಗೆ ಒಂದು ಸ್ವಲ್ಪ ಅಲ್ಲಿರುವಂತಹ ಪಾತ್ರಗಳ ಬಗ್ಗೆ ನೆನಪಲ್ಲಿಟ್ಕೊಳ್ಳಿ. ನಾನು ಆಗಲೇ ಹೇಳಿದೆ, ಚಂದ್ರಾಪೀಡ, ಅವನ ಮಿತ್ರ ವೈಶಂಪಾಯನ,
ಪುಂಡರೀಕ, ಮಹಾಶ್ವೇತೆ, ಕಾದಂಬರಿ ಈ 5 ಪಾತ್ರಗಳು ಈ ಕೃತಿಯಲ್ಲಿ ಬರುವಂಥ ಪ್ರಮುಖವಾಗಿರುವಂಥ ಪಾತ್ರಗಳು. ಒಂದು ಸ್ವಲ್ಪ ಈ ಪಾತ್ರಗಳಲ್ಲಿ ಯಾರ್ಯಾರ ಜೋಡಿ ಅನ್ನೋದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ, ಪ್ರಶ್ನೆ ಆಗುತ್ತೆ ಇದ್ರ ಮೇಲೂ. ಓಕೆನಾ. ಇನ್ನು ಮುಂದಿನ ಕವಿ ರನ್ನ ಕವಿಯ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಅವರಾದ್ಮೇಲೆ ಮತ್ತೆ ಚಾವುಂಡರಾಯ ಬರ್ತಾರೆ, 2ನೇ ಚಾವುಂಡರಾಯ ಅಂತ ನೆನಪಲ್ಲಿಟ್ಕೊಳ್ಳಿ. ಪಂಪ, ಪೊನ್ನ, ಚಾವುಂಡರಾಯ, 1ನೇ ನಾಗವರ್ಮ, ರನ್ನ, ನಂತರ ಬರೋರೆ 2ನೇ ಚಾವುಂಡರಾಯ. ಇಷ್ಟು ಜನಗಳನ್ನ ನೆನಪಲ್ಲಿಟ್ಕೊಳ್ಳೋದಕ್ಕೆ ಕೊನೆಯದಾಗ ಒಂದು ಟ್ರಿಕ್ಸ್ ಹೇಳ್ತೀನಿ. ಓಕೆನಾ. ಅದರಿಂದ ನೀವು ಕಾಲಘಟ್ಟದಲ್ಲಿನೇ ಸಂಪೂರ್ಣವಾಗಿ ನೆನಪಲ್ಲಿಟ್ಕೊಬೋದು. ಸರಿ, ಈಗ 2ನೇ ಚಾವುಂಡರಾಯ ಅಂತ ಅರ್ಥ ಮಾಡ್ಕೊಳ್ಳಿ. ಇವರು ಬ್ರಾಹ್ಮಣ ಕವಿಗಳಾಗಿರ್ತಾರೆ. ಆಶ್ರಯ ಚಾಲುಕ್ಯರ ಇಮ್ಮಡಿ ಜಯಸಿಂಹ. ಇವರಿಗಿದ್ದಂಥ ಬಿರುದುಗಳು ಯಾವ್ಯಾವುದು ಅಂತಂದರೆ ಜಯಬಂಧು ನಂದನ, ಕಾವ್ಯ ವಿಲಾಸ, ಅಚಲಿತ ವಚನ, ಶಿಷ್ಟ ಕಲ್ಪದ್ರುಮ. ಇವರು ಬರೆದಿರುವಂಥ ಕೃತಿ ಯಾವುದು ಅಂತ ಅಂದರೆ ಲೋಕೋಪಕಾರ ಅನ್ನೋ ಶಾಸ್ತ್ರ ಗ್ರಂಥ. ನೋಡಿ, ಕೃತಿಯ ಹೆಸರು ಯಾವ ಥರ ಇದೆಯೋ ಕೃತಿನೂ ಹಾಗೇ ಇದೆ. ಎಲ್ಲ ರೀತಿಯಾದಂತಹ ವಿಷಯಗಳನ್ನು ಒಳಗೊಂಡಿರುವಂತಹ, ಜನರಿಗೆ ಉಪಯುಕ್ತವಾಗಿರುವಂತಹ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ಕೃತಿ ಈ ಲೋಕೋಪಕಾರ ಕೃತಿ. ಇದರಲ್ಲಿ ಒಟ್ಟು 12 ಅಧಿಕಾರಗಳು ಬರ್ತವೆ, ಅಧಿಕರಣಗಳು ಅಥವಾ ಅಧ್ಯಾಯಗಳು ಬರ್ತವೆ. ಯಾವ್ಯಾವುದದು ಅಂತಂದರೆ ಪಂಚಾಂಗ ಫಲವರ್ಣನಂ ಮೊದಲನೇ ಅಧಿಕರಣ, ಅಂದರೆ ಪಂಚಾಂಗದ ಬಗ್ಗೆ. ನಾವೆಲ್ಲ ಇವಾಗ ಏನಾದರೂ ಮನೆಗಿನೇ ನೋಡಬೇಕು ಅಂತಂದರೆ ಅಥವಾ ಮನೆ ಕೊಂಡ್ಕೊಬೇಕು ಅಂದರೆ ಮದುವೆಗೆ, ಶುಭ ಸಮಾರಂಭಗಳಿಗೆ ಪಂಚಾಂಗ ನೋಡ್ತೀವಲ್ಲ, ಅಂಥ ಮಾಹಿತಿ ಇದರಲ್ಲಿದೆ ಮೊದಲನೇ ಅಧಿಕರಣದಲ್ಲಿ. ನಕ್ಷತ್ರ, ತಿಥಿ, ವಾರ ಇದೆಲ್ಲ ನೋಡ್ತೀವಲ್ಲ, ಶುಭ ಕಾರ್ಯ ಮಾಡಬೇಕಾದ್ರೆ ಶುಭ ದಿವಸ, ಶುಭ ಸಮಯ ಬೇಕು ಅಂತ, ಅದು ಇದು ಪಂಚಾಂಗ ಫಲವರ್ಣನಂ ಈ ಒಂದು ಅಧಿಕಾರದಲ್ಲಿ ಬರುವಂಥದ್ದು. ಇನ್ನು 2ನೇ ಅಧಿಕರಣ ನವಪಟಲಂ ಅಂತ. ಇದು 9 ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಸ್ತ್ರೀ ಪುರುಷ ಇವರಿಬ್ಬರು ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸೋದಕ್ಕೆ ಮೂಲ ಕಾರಣನೇ ವಿವಾಹ ಅಲ್ವಾ. ಈ ವಿವಾಹ ಕರ್ಮದ ಬಗ್ಗೆ ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರಗಳ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ವಿವಾಹದಂದಿನಿಂದ ಅಂದರೆ ಇವಾಗ ಒಂದು ವಿವಾಹ ಆಗೋದಕ್ಕೆ ಅಡೆತಡೆಗಳಿರ್ತಾವಲ್ಲ, ಆ ಅಡೆತಡೆಗಳೇನು, ನಿವಾರಣೆ ಏನು, ಮದುವೆ ಆದಮೇಲೆ ಸಂತಾನ ಫಲಗಳು, ಆ ಶುಭ ಅಶುಭ ಚಿಹ್ನೆಗಳು, ಆ ಸೀಮಂತದ್ದು, ಅನ್ನಪ್ರಾಶನ, ಮಗುವಿನ ಅನ್ನಪ್ರಾಶನದ ಬಗ್ಗೆ, ಮತ್ತು ಉಪನಯನದ ಬಗ್ಗೆ, ಮದುವೆಯಿಂದ ಮರಣದವರೆಗಿನ ಎಲ್ಲ ಶುಭ ಕರ್ಮಗಳ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ ನವಪಟಲಂ ಅನ್ನೋ ಅಧಿಕರಣದಲ್ಲಿ. ಇನ್ನು ವಾಸ್ತು ಪ್ರಕರಣ ಅಂದರೆ ಮನುಷ್ಯನಿಗೆ ಮನೆ ತುಂಬ ಅಗತ್ಯ ಅಲ್ವಾ. ಈ ಮನೆಯ ನಿರ್ಮಾಣಕ್ಕೂ ಕೂಡ ಶುಭ ತಿಥಿ ನಕ್ಷತ್ರಾದಿಗಳನ್ನು ನೋಡಬೇಕು. ಆ ಒಂದು ವಿಷಯವಾಗಿ ಇಲ್ಲಿ ಸಿಗ್ತದೆ ನಮಗೆ ವಾಸ್ತು ಪ್ರಕರಣದಲ್ಲಿ. ನಿಮಗೆ ಹೆಸರು ಹೇಳಿದ್ರೇ ಅರ್ಥ ಆಗುತ್ತೆ ಅಂದ್ಕೊತೀನಿ, ವಿವರವಾಗಿ ಏನು ಬೇಡ. ಈ ಲೋಕೋಪಕಾರ ಅಂದ್ರೇ ಆಗಲೇ ಹೇಳ್ದಂಗೆ ಮನುಷ್ಯನಿಗೆ ಅಗತ್ಯವಾಗಿರುವಂಥ ಎಲ್ಲ ರೀತಿಯ ವಿಷಯಾಂಶಗಳನ್ನು ಒಳಗೊಂಡಿರುವಂಥದ್ದು. 4ನೇ ಅಧಿಕರಣ ಉತ್ಪಾತಾಧ್ಯಾಯಂ, 5ನೇದು ಉದಕಾರ್ಗಳಂ, 6ನೇದು ವೃಕ್ಷಾಯುರ್ವೇದಂ, 7 ಗಂಧಯುಕ್ತಿ ಕ್ರಮಂ, 8 ಸೂಪಶಾಸ್ತ್ರ, 9 ನರಾದಿ ವೈದ್ಯ ಪ್ರಕರಣಂ, 10 ವಿಷವೈದ್ಯ ಪ್ರಕರಣಂ, 11 ಸರ್ವಲಕ್ಷಣ ಪರಿಜ್ಞಾನ ಪ್ರಕರಣಂ, 12 ಶಕುನಾದಿ ಪ್ರಕರಣಂ. ಇವಿಷ್ಟು 12 ಅಧಿಕಾರಗಳು ಲೋಕೋಪಕಾರ ಕೃತಿಯಲ್ಲಿ ಇರುವಂಥದ್ದು. ಪ್ರತಿ ಆಶ್ವಾಸಗಳ ಕೊನೆಯಲ್ಲಿ ಶ್ರೀಮತ್ ಕಾವ್ಯವಿಲಾಸ ತನೂಜಂ ಅಂತ ಇದೆ. ಅಂದರೆ ಕಾವ್ಯವಿಲಾಸ ಚಾವುಂಡರಾಯನ ಬಿರುದು ಅಲ್ವಾ, ಅವರೇ ಬರೆದಿರುವಂಥದ್ದು ಅಂತ ಹೇಳ್ಕೊಂಡಿರೋವಂಥದ್ದು ಪ್ರತಿ ಆಶ್ವಾಸಗಳ ಕೊನೆಯಲ್ಲಿ. ಇದು 2ನೇ ಚಾವುಂಡರಾಯನ ಕೃತಿಯ ಒಂದು ಚಿಕ್ಕ ಪರಿಚಯ. ಸ್ನೇಹಿತರೆ, ಇಲ್ಲಿಗಿರಲಿ. ಒಟ್ಟು ಇವತ್ತು ನಾವು ಒಂದು 4 ಜನ ಕವಿಗಳ ಬಗ್ಗೆ ನೋಡಿದ್ವಿ. ಒಂದ್ರ ಮೇಲೊಂದು ನಾವು ಕಲಿತಾ ಹೋದರೆ ಹಿಂದಿನಿಂದ ಮರ್ತೋಗ್ಬಿಡುತ್ತೆ. ಹಾಗಾಗಿ ನಾವು ಇವಾಗ ತಿಳ್ಕೊಂಡಿರೋದನ್ನೇ ಮತ್ತೊಂದು ಸತಿ ರೀಕಾಲ್ ಮಾಡ್ಕೊಳ್ಳಿ. ನಾನು ಮತ್ತೆ ನಾಳೆ ಸಂಪೂರ್ಣವಾಗಿ ಇನ್ನೊಂದು 10 ಜನ ಕವಿಗಳೇನೋ ಇದ್ದಾರೆ ಅಷ್ಟನ್ನು ನಾಳೆ ಮತ್ತೆ ಹೇಳ್ತೀನಿ ಅಂತ ಹೇಳ್ತಾ, ನಾನು ಹೇಳಿರೋಂಥ ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ನಾನು ತುಂಬ ಬ್ರೀಫಾಗಿ ಎಲ್ಲವನ್ನ ಕವರ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ, ಯಾಕಂದರೆ ನೀವು ಆಲ್ರೆಡಿ ಓದಿರ್ತೀರಾ. ಇದು ಒಂದು ಕ್ವಿಕ್ ಗ್ಲಾನ್ಸ್ ಆಗಲಿ, ಓದಿರೋದು ರೀಕಾಲ್ ಆಗಲಿ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ. ಇನ್ನೊಂದು 50 ದಿನದಲ್ಲಿ ನಾನು ಫುಲ್ಲು ಡೀಟೇಲಾಗಿ ಹೇಳೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹತ್ರ ಹೇಳ್ಕೊಬೋದು, ನಿಮಗೂ ಅದು ಅರ್ಥ ಆಗುತ್ತೆ. ಅರ್ಧಂಬರ್ಧ ಮಾಡಿ ಪರೀಕ್ಷೆ ಅಷ್ಟೊತ್ತಿಗೆ ನಾವು ಸಿಲೆಬಸ್ನೇ ಕವರ್ ಮಾಡಲಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಹೇಳಿ, ಹೌದಲ್ವಾ? ಸೊ ಹಾಗಾಗಿ ಎಲ್ಲವನ್ನ ಮುಗಿಸ್ಕೊಂಡ್ಬಿಡ್ಬೇಕು. ನಾನು ಅಂದ್ಕೊಂಡಿದ್ದೀನಿ ಒಂದು ಕೊನೆ ಪಕ್ಷ ಗ್ರಾಮರ್ ಮಾಡದೆ ಹೋದ್ರೂ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು, ಜೊತೆಗೆ ರಿವಿಷನ್ನು ಮಾಡ್ಕೊಬೇಕು, ಕ್ವಶನ್ ಪೇಪರ್ಸ್ನು ನೋಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು MCQ ಮಾಡಿ ಅಂತ ಕೇಳಿದಿರಿ, ಖಂಡಿತವಾಗ್ಲೂ ಮಾಡ್ತೀನಿ. ಪಂಪಯುಗ ಸಂಪೂರ್ಣವಾಗಿ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಮತ್ತು ನಿನ್ನೆ ದಿನ NETದು ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಅದೇ ಪೇಪರ್ನೇ ನಾನು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಫ್ರೆಶ್ ಪೇಪರ್ ಅಲ್ವಾ, ಮೊನ್ನೆ ನಡೆದಿರೋಂಥ ಎಕ್ಸಾಮ್ದು ಕನ್ನಡ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊಬೋದು. PDF ಇದೆ ನನ್ನ ಹತ್ರ. ನೆಕ್ಸ್ಟು ಈ ಒಂದು ಪಂಪಯುಗ ಮುಗ್ದಾದಮೇಲೆ ನೆಕ್ಸ್ಟ್ ಅದೇ ವಿಡಿಯೋನ ಹಾಕ್ತೀನಿ. ಓಕೆನಾ?
ಸರಿ, ಚೆನ್ನಾಗಿ ಓದ್ಕೊಳ್ಳಿ.